ಯಾವುದೇ ಕೆಲಸವಾದರೂ ಶುರು ಮಾಡುವುದು ಕೈಯಿಂದ. ಸೊ ಇವತ್ತು ನಮ್ಮ ಕಾರ್ಯಕ್ರಮ ಬೆರಳ ತುದಿಯಿಂದ ಶುರು ಮಾಡುವ. ಒಂದು ಉಗುರು ಮತ್ತು ಬೆರಳ ತುದಿಯ ನಡುವೆ ಇನ್ಫೆಕ್ಷನ್ ಬರುವುದು, ಅದನ್ನು ವಿಟ್ಲೋ ಅಂತ ಹೇಳ್ತಾರೆ. ಉಗುರು ಸುತ್ತು ಅಂತ ಹೇಳ್ತೇವೆ. ಅದು ಉಗುರು ಸುತ್ತು ಯಾಕೆಂದರೆ ಅದು ಬಾತು ಗಟ್ಟಿಯಾಗಿ ಈ ಒಂದು ಕಡೆ ಉಗುರು ಹೇಗಿದೆಯೋ ಹಾಗೆ ಆ ಕಡೆಯೂ ಗಟ್ಟಿಯಾಗ್ತದೆ. ಅದಕ್ಕೋಸ್ಕರ ಅದನ್ನು ಉಗುರು ಸುತ್ತು ಅಂತ ಹೇಳ್ತೇವೆ. ಅದು ಹೇಳಲಿಕ್ಕೆ ದೊಡ್ಡ ಕಾಯಿಲೆ ಅಲ್ಲ, ಭಾಳ ಸಣ್ಣ ಕಾಯಿಲೆ, ಆದರೆ ತಲೆ ತಿನ್ನುವ ಕಾಯಿಲೆ. ಅದು ಬೇರೆ ಯಾವುದಕ್ಕೂ ಗಮನ ಕೊಡಲಿಕ್ಕೆ ಬಿಡುವುದಿಲ್ಲ, ಸಿಡಿತಾ ಇರ್ತದೆ. ಅದಕ್ಕೆ ಬಹಳ ಸುಲಭವಾದ ಒಂದು ಔಷಧಿ ಏನಂದರೆ ಅರಸಿನ ಮತ್ತು ಸುಣ್ಣ, ವೀಳ್ಯದೆಲೆಗೆ ಹಾಕುವ ಸುಣ್ಣ, ಚಿಪ್ಪಿ ಸುಣ್ಣ ಒಳ್ಳೆಯದು. ಮತ್ತು ಯಾವುದೇ ಆದರೂ ಕೆಲವು ಜನ ವೀಳ್ಯಕ್ಕೆ ಕಲ್ಲು ಸುಣ್ಣ ಹಾಕ್ತಾರೆ, ಅದಕ್ಕಿಂತಲೂ ಚಿಪ್ಪಿ ಸುಣ್ಣವೇ ಒಳ್ಳೆಯದು. ಅಂತೂ ಸುಣ್ಣ ಮತ್ತು ಅರಸಿನ ಎರಡನ್ನು ಚೆನ್ನಾಗಿ ಮಿಶ್ರ ಮಾಡಿ ಒಂದು ಬಾಳೆ ಎಲೆಯಲ್ಲಿಯೋ ವೀಳ್ಯದ ಎಲೆಯಲ್ಲೋ ಅಥವಾ ಒಂದು ತಟ್ಟೆಯಲ್ಲಿಯೋ ಚೆನ್ನಾಗಿ ಮಿಶ್ರ ಮಾಡಿ ಅದನ್ನು ಬೆರಳ ಸುತ್ತ ಲೇಪ ಹಾಕಬೇಕು. ಎಲ್ಲಿವರೆಗೆ ಬಾತಿದೆ ಅದಕ್ಕಿಂತ ಸ್ವಲ್ಪ ಮೇಲೆವರೆಗೆ ಹಾಕಬೇಕು. ಆ ಲೇಪ ಒಣಗಿದ ಹಾಗೆ ಅದರ ಮೇಲೆ ಪುನಃ ಪುನಃ ಹಚ್ಚುತ್ತಾ ಇರಬೇಕು. ಆರಾರ ಲೇಪ ಅಂತ. ಆ ಹಚ್ಚಿದಲ್ಲಿಗೆ ಅದು ಆರಿದ ಹಾಗೆ ಪುನಃ ಹಾಕುವುದು ಆರಾರ ಲೇಪ. ಹಾಗೆ ಒಂದು 3 ಗಂಟೆಗಳ ಕಾಲ ಹಾಕಿದರೆ ಸಿಡಿತ ಕಡಿಮೆ ಆಗ್ತದೆ, ನೋವು ಕಡಿಮೆ ಆಗ್ತದೆ. ಹಾಗೆ 2 ದಿನ ಹಾಕಿದರೆ ಸಣ್ಣದಾಗಿ ಒಂದು ಕಡೆ ಎಲ್ಲರೂ ಸೋರಿ ಹೋಗ್ತದೆ ಅಥವಾ ಕೆಲವೊಮ್ಮೆ ಆರಿ ಹೋಗ್ತದೆ. ಇದು ಅದಕ್ಕೆ ಅತ್ಯಂತ ಒಳ್ಳೆಯ ಔಷಧಿ. ಇನ್ನು ಕೆಲವರು ನಿಂಬೆಹಣ್ಣು ತೂತು ಕೊರೆದು ಅದರಲ್ಲಿ ಬೆರಳು ತೂರಿಸಿ ಇಟ್ಟುಕೊಳ್ಳುವುದುಂಟು. ಹಾಗೆ ಮರಸಣಿಗೆ ದಂಡು, ಮರಸಣಿಗೆ ಎಲೆಯ ತೊಟ್ಟು, ಅದನ್ನು ಕತ್ತರಿಸಿ ಬೆರಳು ತೂರು ಹಾಗೆ ಕೊಯ್ದು ಅದನ್ನು ತೂರಿಸಿಡುವ ಕ್ರಮ ಉಂಟು. ಕಹಿಬೇವಿನ ಎಣ್ಣೆ ಎಲ್ಲದಕ್ಕೂ ಔಷಧಿ, ಇದಕ್ಕೂ ಔಷಧಿಯೇ. ಬಿಸಿ ಮಾಡಿ ಹಾಕ್ತಾರೆ ಕೆಲವರು. ಕಹಿಬೇವಿನ ಎಣ್ಣೆಯನ್ನು ಬಿಸಿ ಮಾಡಿ ಹಾಕುವುದುಂಟು. ಅದರಲ್ಲಿ ಏನಾಗುತ್ತೆ ಅಂದರೆ ನೋವು ಬಾವು ಎರಡೂ ಕಡಿಮೆ ಆಗ್ತದೆ. ಸಾಮಾನ್ಯವಾಗಿ ಕಹಿಬೇವಿನ ಎಣ್ಣೆ ಬಿಸಿ ಮಾಡಿ ಹಾಕಿದರೆ ಯಾವುದೇ ಬಾವು ನೋವು ಕಡಿಮೆ ಆಗ್ತದೆ. ಹಾಗೆ ಇದರಲ್ಲಿ ಸಹ ಆಗಬಹುದು. ಹಾಗೆ ಇನ್ನು ಕೆಲವು ಎಣ್ಣೆಗಳನ್ನು ಉಪಯೋಗಿಸುವ ಕ್ರಮ ಉಂಟು. ನನ್ನ ನೆನಪಿನ ಪ್ರಕಾರ ಚಕ್ರಾಣಿಕೆ ಬೇರನ್ನು ಕಲಾ ಇಲ್ಲದ ತಾಮ್ರದ ತಟ್ಟೆಯಲ್ಲಿ ಜಜ್ಜಿ ಹಾಕಿ ಅದಕ್ಕೆ ಎಣ್ಣೆ ಹಾಕಿಟ್ಟು ಆ ಎಣ್ಣೆ ಹಚ್ತಾರೆ. ಆದರೆ ಇದೆಲ್ಲ ಸಮಯ ತೆಕ್ಕೊಳ್ಳುತ್ತದೆ ಒಂದು. ಎರಡನೇದೇನೆಂದರೆ ದಿನ ಕಾಯಬೇಕು. ಇದು ಇದ್ದದರಲ್ಲಿ ನಿಮಗೆ ಅತ್ಯಂತ ಶೀಘ್ರವಾಗಿ ಪರಿಣಾಮಕಾರಿ ಇದು ಅರಸಿನ ಮತ್ತು ಸುಣ್ಣ. ಉಗುರು ಸುತ್ತಿಗೆ ಅದು ಅತ್ಯುತ್ತಮ ಔಷಧಿ. ಉಗುರು ಸುತ್ತು ಬಹಳ ಜೋರಾಗಿ ಆದರೆ ಕೆಲವೊಮ್ಮೆ ಅದನ್ನು ಓಪನ್ ಮಾಡಿ ಇದು ಕೀವು ತೆಗಿಬೇಕಾಗ್ತದೆ. ಆದರೆ ಇದನ್ನು ಹಾಕಿದರೆ ಒಂದು ಆರಿ ಹೋಗ್ತದೆ, ಇಲ್ಲದಿದ್ದರೆ ಸಣ್ಣಕ್ಕೆ ಸೋರಿ ಹೋಗ್ತದೆ. ಇನ್ನು ಇದರಲ್ಲಿ ವಿಷಯ ಏನಂದರೆ ಪುನಃ ಪುನಃ ಬರ್ತದೆ. ಯಾವುದೇ ಇನ್ಫೆಕ್ಷನು ಪುನಃ ಪುನಃ ಬರ್ತಾ ಇದೆ ಅಂದರೆ ಏನು ಅರ್ಥ ಅಂದರೆ ಅಲ್ಲಿ ಅಂಡರ್ಲೈಯಿಂಗ್ ಕಾಸ್ ಏನೋ ಇದೆ. ಡಯಾಬಿಟಿಸ್ ಇರ್ಬೋದು,
ರೆಡ್ಯೂಸ್ಡ್ ರೆಸಿಸ್ಟೆನ್ಸ್ ಇರ್ಬೋದು. ರೆಡ್ಯೂಸ್ ಅಂದರೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗಿರೋದು, ಅಥವಾ ಮತ್ತೆ ಮತ್ತೆ ಬೆರಳಿಗೆ ಇನ್ಫೆಕ್ಷನ್ ಆಗುವಂಥ ಯಾವುದೋ ಕೆಲಸವನ್ನು ಮಾಡ್ತಾ ಇರ್ಬೋದು. ಕೆಲವೊಮ್ಮೆ ಅದೇ ಆ ಜಾಗಕ್ಕೆ ಮತ್ತೆ ಮತ್ತೆ ಇನ್ಫೆಕ್ಷನ್ ಆಗುವ ಕಾರಣಗಳು, ಈಗ ತೋಟದ ಕೆಲಸ ಮಾಡೋದು ಅಥವಾ ಸೆಗಣಿ ಇದರಲ್ಲೆಲ್ಲ ಕೆಲಸ ಮಾಡೋದು, ಅಂಥ ಸಂದರ್ಭದಲ್ಲಿ ಅದು ಹೆಚ್ಚಿಗೆ ಆಗಬಹುದು. ಅದನ್ನು ನಿವಾರಿಸೋದು ಒಳ್ಳೆಯದು. ಸೊ ಅವುಗಳನ್ನು ನಿವಾರಿಸಬೇಕು. ಅಲ್ಲದೆ ಹೋದರೆ ಅದು ಮತ್ತೆ ಮತ್ತೆ ಬರುವುದು ನಿಲ್ಲುವುದಿಲ್ಲ. ಉಗುರ ಸುತ್ತ ಕೈ ಬೆರಳ ತುದಿ ನೋಡಿಕೊಂಡು ಯಾವಾಗಲೂ ಶುಚಿತ್ವವನ್ನು ಉಳಿಸಿಕೊಳ್ಳುವುದು ಬಹಳ ಅಗತ್ಯ. ಅದಲ್ಲದೆ ಹೋದರೆ ವಿವಿಧ ರೀತಿಯ ಇನ್ಫೆಕ್ಷನ್ಸ್, ಫಂಗಲ್ ಇನ್ಫೆಕ್ಷನ್ ಬರ್ತದೆ, ಈ ವಿಟ್ಲೋ ಬರ್ತದೆ, ಅಥವಾ ಹೀಗೆ ಯಾವುದೇ ಇನ್ಫೆಕ್ಷನ್ ಬರ್ತಾಯಿದೆ. ಉಗುರನ್ನು ಕ್ರಮವಾಗಿ ಕತ್ತರಿಸಬೇಕು. ಉಗುರು ಕತ್ತರಿಸುವಾಗ ಸಾಮಾನ್ಯವಾಗಿ ನಾವು ಏನು ಮಾಡ್ತೇವೆ ಅಂತ ಹೇಳಿದರೆ, ಅರ್ಧಚಂದ್ರಾಕಾರ ಬೆರಳ ತುದಿಗೆ ಅರ್ಧಚಂದ್ರದ ತುದಿ ಬರುವ ಹಾಗೆ ಕತ್ತರಿಸ್ತೇವೆ. ಹಾಗೆ ಕತ್ತರಿಸಬಾರ್ದು. ನೆಟ್ಟಗೆ ಕತ್ತರಿಸಿ ಎರಡೂ ಕೊನೆಗಳು ಮೇಲಕ್ಕೆ ಬರುವ ಹಾಗೆ ಬಿಡಬೇಕು. ಕೆಲವರಿಗೆ ಉಗುರು ಬಹಳ ದಪ್ಪ ಇರ್ತದೆ. ಅಂಥವರು ಉಗುರಿನ ಮಧ್ಯಭಾಗವನ್ನು ಸ್ವಲ್ಪ ಫೈಲ್ ಮಾಡಿ ತೆಳ್ಳಗೆ ಮಾಡುವ ಅಭ್ಯಾಸ ಕೂಡ ಒಳ್ಳೆಯದು. ಯಾವಾಗಲೂ ಮೂಳೆಗಳು ಚರ್ಮದಲ್ಲಿ ಮುಳುಗಿ ಹೋಗುವ ಹಾಗಾಗಬಾರ್ದು, ಅವುಗಳು ಮೇಲೆ ಬರುವ ಹಾಗಿರಬೇಕು ಉಗುರು ಕತ್ತರಿಸುವ ಕ್ರಮ.